ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತ ಸಾರದ 4ನೇ ಸಂಧಿ, ಭೋಜನ ರಸ ವಿಭಾಗ ಸಂಧಿ. ಅದರಲ್ಲಿ 12ನೇ ಶ್ಲೋಕ ಸಮಾಪ್ತಿಯನ್ನು ಕಂಡಿತ್ತು. ಭಗವಂತ ಎಲ್ಲ ಕಡೆ ಇದ್ದಾನೆ, ಅನ್ನದ ಅಗಳುಗಳಲ್ಲಿ ಕೂಡ ಇದ್ದಾನೆ. ಮತ್ತು ಆ ಭಗವಂತನ ವಿವಿಧ ರೂಪಗಳು ಯಾವ್ಯಾವ ಭಾಗದಲ್ಲಿ ಹೇಗೆ ಹೇಗೆ ಇವೆ ಅಂತ ಅನ್ನೋದನ್ನು ತಿಳ್ಕೊಂಡು ಭೋಜನ ಮಾಡುವ ಮನುಷ್ಯ ಮಹಾಯಜ್ಞಗಳನ್ನು ಮಾಡಿದ ಫಲವನ್ನು ಪಡ್ಕೊಳ್ತಾನೆ ಅಂತ ಆ ಪದ್ಯದಲ್ಲಿ ಬಂದಿತ್ತು. ಮುಂದಿನ ಪದ್ಯ 13ನೇ ಪದ್ಯ. 62,251 ರೂಪದಿ ಸಾರಭುಕ್ತ ಅನಿರುದ್ಧ ದೇವನು ಅನ್ನಮಯ ನೆನಪ. 3,500 ಮೇಲ್ಮೂರಧಿಕ 40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ಸಾರಭುಕ್ತನಾದಂಥ ಅನಿರುದ್ಧ ದೇವ, ಆತನ ಎದುರಿಗೆ ನೈವೇದ್ಯ ಇಟ್ಟರೆ ಆ ಪ್ರಾಕೃತವಾದ ವಸ್ತುವನ್ನು ಅವನೇನು ತಿನ್ನೋದಿಲ್ಲ. ಅಪ್ರಾಕೃತವಾದಂಥ ಶುಭ ಸಾರ ಏನಿದೆ, ಮಂಗಳಕರವಾದಂಥ ವಸ್ತುವಿನ ಸಾರ, ತನ್ನದೇ ಆದಂಥ ರೂಪ, ಅದನ್ನು ಮಾತ್ರ ಆತ ಸ್ವೀಕರಿಸ್ತಾನೆ. ಅಂಥ ಅನಿರುದ್ಧ ದೇವ 8,251 ರೂಪದಿಂದ ಅನ್ನಮಯ ಅಂತ ಅನಿಸ್ಕೊಳ್ತಾನೆ. ಪ್ರದ್ಯುಮ್ನ ಮುಂದಿನ ರೂಪ ಅದು 5,543 ರೂಪದಿಂದ ಪ್ರಾಣಮಯ ಅಂತ ಹೀಗೆ ಕರೆಸ್ಕೊತದೆ. ಈ ಅನಿರುದ್ಧ ಮತ್ತು ಪ್ರದ್ಯುಮ್ನ ಅನ್ನುವ ಸಂಖ್ಯೆಗಳೇನಿವೆ, ಇವೆರಡು ಆ ನಿರ್ದಿಷ್ಟ ಸಂಖ್ಯೆಗಳೇನಿವೆ ಅದನ್ನು ಕೂಡ ಹೇಳ್ತವೆ. ಅನಿರುದ್ಧ ಅಲ್ಲಿ ಧ ಅಂದರೆ 8ನೇದ್ದು, ರು ಅಂದರೆ 2, ನೀ ಅಂದರೆ 5, ಅ ಅಂದರೆ 1 ಅಂತ ಹೀಗೆ ತಿಳ್ಕೊಳ್ಬೇಕು. ಅ ಅಂದರೆ 1 ಅಂತ ಸುಲಭವಾಗಿ ನಮಗೆ ಗಮನಕ್ಕೆ ಬರ್ತದೆ. ಸ್ವರಗಳಲ್ಲಿ ಅ ಮೊದಲನೇದ್ದು, ಮುಂದೆ ನೀ ಏನಿದೆ ಅದು 5ನೇದ್ದು, ತ ತ ದ ಧ ನ ತವರ್ಗದ 5ನೇ ಅಕ್ಷರ ಅದು. ರು ಅಂದರೆ ಯ ರ ಅವರ್ಗೀಯ ವ್ಯಂಜನಗಳಲ್ಲಿ ಅದು 2ನೇದ್ದು, ಹಾಗಾಗಿ ರು ಕೂಡ 2ನೇದಾಯಿತು. ಧ ಅಂದರೆ 8 ಅಂತ ಏನು ಹೇಳ್ತಾರೆ, ಅದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗೋಂಗೆ ಕಾಣಿಸ್ತದೆ ನಮಗೆ. ಯಾಕೆಂದರೆ ಧ ಅನಿರುದ್ಧ ಅಂತ ಏನು ಬರಿತೀವಲ್ಲ, ಸಾಮಾನ್ಯವಾಗಿ ಅದರ ಪೂರ್ಣ ವ್ಯಾಕರಣ ಗೊತ್ತಿಲ್ಲದೆ ಇದ್ದವರು ಧ ಮಹಾಪ್ರಾಣ ಧ ಬರೋದು, ಅದಕ್ಕೆ ಇನ್ನೊಂದು ಮಹಾಪ್ರಾಣದ ಒತ್ತಕ್ಷರ ಕೊಡ್ತಾರೆ. ಆದರೆ ವಾಸ್ತವಿಕವಾಗಿ ಅನಿರುದ್ಧ ಅನ್ನುವಲ್ಲಿ ಅಲ್ಪಪ್ರಾಣ ದ ಬರಿಬೇಕು ಮೊದಲು. ಅಲ್ಪಪ್ರಾಣ ದಕಾರ ಬರೋದು, ಅದಕ್ಕೆ ಮಹಾಪ್ರಾಣದ ಧಕಾರದ ಒತ್ತಕ್ಷರ ಕೊಡಬೇಕು. ಇದು ಧ ಆ ಒತ್ತಕ್ಷರ. ಹಾಗಾದರೆ ಅಲ್ಲಿರೋದು ದ ಒಂದು ಅಲ್ಪಪ್ರಾಣ, ಮತ್ತೊಂದು ಮಹಾಪ್ರಾಣ. ಅವೆರಡರಿಂದ ಸೂಚಿತ ಆಗುವಂಥ ಸಂಖ್ಯೆ ಎಷ್ಟು ಅಂದರೆ ತ ಥ ದ ಅಲ್ಪಪ್ರಾಣ ದಕಾರದಿಂದ ಸೂಚಿತ ಆಗುವ ಸಂಖ್ಯೆ 3. ಮುಂದೆ ತ ಥ ದ ಧ ಮಹಾಪ್ರಾಣ ಧಕಾರದಿಂದ ಸೂಚನೆ ಆಗುವಂಥ ಅಕ್ಷರ ಸಂಖ್ಯೆ 4. 4 ಮತ್ತು 3 ಕೂಡಿಸಿದರೆ ಹೇಗೂ ಇದು ಒತ್ತಕ್ಷರ, ಸಂಯುಕ್ತಾಕ್ಷರ. ಎರಡನ್ನು ಕೂಡಿಸಿಬಿಟ್ರೆ ಅದು 7 ಆಯಿತು. 8 ಆಗಬೇಕು. ಅನಿರುದ್ಧ ಅನ್ನೋಲ್ಲಿ ಮುಂದೆ ಸ್ವರಾಕ್ಷರ ಇದೆಯಲ್ಲ, ಅದನ್ನು ಸ್ವೀಕಾರ ಮಾಡಿಬಿಟ್ರೆ ಅದು 8 ಆಗಿಬಿಡ್ತದೆ. 3 + 4 + 1 ಅಂತ ಹೀಗೆ ಸ್ವೀಕಾರ ಮಾಡಬೇಕು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಸಾಮಾನ್ಯವಾಗಿ ಉಳಿದ ಕಡೆ ಎಲ್ಲ ಕಡೆ ಸ್ವರಗಳನ್ನು ಸ್ವೀಕಾರ ಮಾಡೋದಿಲ್ಲ, ಇಲ್ಲಿ ಒಂದೇ ಕಡೆ ಸ್ವರ ಸ್ವೀಕಾರ ಮಾಡಬೇಕಂತ ಪ್ರಸಂಗ ಬರ್ತದೆ. 8 ಅಂತ ಸರಿ ತೂಗಿಸ್ಲಿಕ್ಕಾಗಿ ಒಬ್ಬೊಬ್ಬರು ವ್ಯಾಖ್ಯಾನಕಾರರು ಆ ಧ ಅಂತ ಅನ್ನೋದನ್ನ 8 ಅಂತ ಕೂಡಿಸ್ಲಿಕ್ಕಾಗಿ ಬೇರೆ ಬೇರೆ ನಿಯಮಗಳನ್ನು ಅನುಸರಣೆ ಮಾಡ್ತಾರೆ. 8,251 ಇದು ಅನಿರುದ್ಧ ಅನ್ನುವಂಥ ನಾಮಕದಲ್ಲಿ ಅಡಕಾಗಿದೆ. ಯಾಕೆಂದರೆ ಈ ಸಂಖ್ಯೆಗಳನ್ನು ಗಣನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಗಳು. ಟಾದಿ ಚತುಹು, ತಾದಿ ಪಂಚ ಅಂತ ಒಂದು ನಿಯಮ. ಟಾದಿ ಚತುಹು ಟ ಠ ಡ ಢ ಇವನ್ನ 4 ಅಂತ ಮಾತ್ರ ಸ್ವೀಕಾರ ಮಾಡಬೇಕು, ನ ಅನ್ನೋದನ್ನು ಬಿಟ್ಟು ಬಿಡ್ಬೇಕಂತ ಇದೊಂದು ನಿಯಮ. ಮುಂದೆ ತಾದಿ ಪಂಚ ತ ತ ದ ಧ ನ ಇವು 5 ಅಕ್ಷರಗಳು, ಪಂಚ 5. ಈ ನಿಯಮ ಸ್ವೀಕಾರ ಮಾಡಿಬಿಟ್ರೆ ಟ ಠ ಡ ಢ 4 ಅಕ್ಷರಗಳು, ತ ಥ ದ ಧ ನ ಎಂಬ 5 ಅಕ್ಷರಗಳು, ಇವೆಲ್ಲ ಸೇರಿ ಒಟ್ಟು 9 ಅಕ್ಷರಗಳನ್ನು ಸೂಚನೆ ಮಾಡ್ತವೆ. ಅನಿರುದ್ಧ ಅನ್ನುವಲ್ಲಿ ಆ ನಾಮದಲ್ಲಿ, ಅನಿರುದ್ಧ ಅನ್ನುವ ನಾಮದಲ್ಲಿ ಕೊನೆಯ ಅಕ್ಷರ ಧ ಅಂತ ಒತ್ತಕ್ಷರ ಏನಿದೆ ಅದರಲ್ಲಿ ಮೊದಲನೇ ಧಕಾರವನ್ನು ಬಿಟ್ಟೇ ಬಿಡಬೇಕು, ಅದು ಸ್ವೀಕಾರನೆ ಮಾಡಬಾರ್ದು ಅಂತ ಒಂದು ವ್ಯಾಖ್ಯಾನ. ಕೊನೆಯ ಧಕಾರ ಏನಿದೆ ಅದು ಒಂದನ್ನೇ ಸ್ವೀಕಾರ ಮಾಡಬೇಕು. ಧಕಾರ ಅದು ಟ ದಿಂದ ಆರಂಭ ಮಾಡಿಕೊಂಡು ಟ ಠ ಡ ಢ, ಮುಂದೆ ತ ಥ ದ ಧ 8ನೇ ಅಕ್ಷರ ಆಯಿತು. ಹೀಗೆ 8 ಅಂತ ಸ್ವೀಕಾರ ಮಾಡಬೇಕು. 8 ಅನ್ನೋ ಸಂಖ್ಯೆಗಳ ಸೂಚಕ. ಹಾಗಾಗಿ
ನೇರವಾಗಿ 8 ದೊರೆತೇ ಬಿಡ್ತದೆ. 4 ಅದಕ್ಕೆ ಅದಕ್ಕೆ 3 ಅದಕ್ಕೆ 1 ಅಂತ ಹೀಗೆ ಮಾಡ್ಕೊಳ್ಬೇಕಾಗಿಲ್ಲ. ಸ್ವರವನ್ನು ಸ್ವೀಕಾರ ಮಾಡಬೇಕಾದ ಪ್ರಸಂಗನೇ ಇಲ್ಲ. ನೇರವಾಗಿ ಧದಿಂದ ಮೊದಲನೇ ಅಲ್ಪಪ್ರಾಣ ದ ಏನಿದೆ ಅದನ್ನು ಬಿಟ್ಟು ಬಿಡಬೇಕು ಅಂತ ಒಂದು ವ್ಯಾಖ್ಯಾನ. ಹೀಗೆ ಇಂಥ ಒತ್ತಕ್ಷರಗಳು ಬಂದಾಗ ಕೆಲವು ಕಡೆ ಆ ಒತ್ತಕ್ಷರಗಳಿಂದ ಸೂಚಿತ ಆಗುವಂಥ ಎರಡೂ ಸಂಖ್ಯೆಗಳನ್ನು ಕೂಡಿಸಿ ಅದನ್ನು ಒಟ್ಟಾರೆ ರೂಪಗಳ ಸಂಖ್ಯೆಯಲ್ಲಿ ಪರಿಗಣನೆ ಮಾಡ್ತಾರೆ. ಕೆಲವು ಕಡೆ ಪರಿಗಣನೆ ಮಾಡೋದಿಲ್ಲ. ಅದು ಆಯಾ ವ್ಯಾಖ್ಯಾನಗಳಿಂದ ನಾವು ತಿಳಿಬೇಕೇ ಹೊರತು ಪ್ರತ್ಯೇಕವಾಗಿ ಬೇರೆ ಮೂಲದಿಂದ ಅದೇನೂ ತಿಳಿಯೋದಿಲ್ಲ. ಹೀಗಾಗಿ 8251 ರೂಪ ಅಂತ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಪ್ರದ್ಯುಮ್ನ ಅಂತನ್ನುವಲ್ಲಿ ಅದು ಮನ ಏನಿದೆ ಅದು 55 ಸೂಚನೆ ಮಾಡ್ತದೆ. ಯಾಕೆಂದರೆ ಪ ಪ ಬ ಭ ಮ ಮ ಅಂತನ್ನೋದು ಪವರ್ಗದ ಅನುನಾಸಿಕಾಕ್ಷರ, ಅದು 5ನೇ ಅಕ್ಷರ. ನ ಅನ್ನೋದು ತವರ್ಗದ ಅನುನಾಸಿಕಾಕ್ಷರ, ಅದು 5ನೇದ್ದೇ. ಅವೆರಡನ್ನು ಕೂಡಿಸಿದ 55 ಆಯಿತು. ಮುಂದೆ ದ್ಯು ಅಂತ ಏನಿದೆಯಲ್ಲ ಅಲ್ಲಿ ದ ಅಂತನ್ನೋದು 3ನೇದ್ದು, ತ ತ ದ ಅದು 3ನೇದ್ದು. ದ್ಯು ಅದಕ್ಕೆ ಒತ್ತಕ್ಷರ ಇದೆಯಲ್ಲ ಯ ಅದು 1ನೇದ್ದು. ಅದು ಅವರ್ಗೀಯ ವ್ಯಂಜನಗಳ ನಡುವೆ ಮೊದಲನೇದ್ದು ಅದು. ಹಾಗಾಗಿ 3 ಮತ್ತು 1 ಕೂಡಿಸಿಬಿಟ್ರೆ 4 ಆಗ್ತದೆ. ಇದನ್ನು ಗಮನಿಸ್ಬೇಕು. ಈಗ ನ ಅನ್ನುವಂಥಲ್ಲಿ ಮ 5 ಮತ್ತು ನ 5 ಸೂಚನೆ ಮಾಡಿದ ಮೇಲೆ ಅವೆರಡನ್ನು ಕೂಡಿಸಲಿಲ್ಲ, ಎರಡನ್ನು ಜೊತೆಗೆ ಇಟ್ಕೊಂಡ್ವಿ. 5 ಪಕ್ಕದಲ್ಲಿ 5 ಇಟ್ಕೊಂಡ್ಬಿಟ್ರೆ 55 ಆಯಿತು. 5 ಕೂಡಿಸ್ಬಿಟ್ರೆ 10 ಆಗಿಬಿಡ್ತಿತ್ತು. 10 ಅಂತ ತಿಳ್ಕೊಳ್ಳಿಲ್ಲ, ಅದನ್ನು 55 ಅಂತ ತಿಳ್ಕೊಂಡ್ವಿ. ಆದರೆ ದ್ಯು ಮಾತ್ರ 3 + 1 ಹೀಗೆ ಹೇಳ್ತಾರೆ. ಅದನ್ನು 31 ಅಂತ ಪರಿಗಣನೆ ಮಾಡಲಿಲ್ಲ, ಅದನ್ನು 4 ಅಂತ ಪರಿಗಣನೆ ಮಾಡಿದರು. ಇವೆಲ್ಲ ವ್ಯಾಖ್ಯಾನಗಳಿಂದ ತಿಳಿಬೇಕಷ್ಟೆ. ಒಂದೇ ನಿಯಮ ಇಟ್ಕೊಂಡು ಎಲ್ಲ ಕಡೆ ಅನ್ವಯಿಸ್ತಾ ಹೋಗ್ಬಿಟ್ರೆ ನಮ್ಗೆ ಅಪೇಕ್ಷಿತವಾದ ಸಂಖ್ಯೆ ಸಿಗೋದಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿ ಹೊಂದಿಸ್ಕೋಬೇಕಷ್ಟೆ. ಹೀಗೆ ಜ್ಯೂ ಅಂದರೆ 4. ಮುಂದೆ ಪ್ರ ಏನಿದೆ ಅದು 3ಕ್ಕೆ ಸಂಕೇತ. ಯಾಕೆಂದರೆ ಪ ಅಂತನ್ನೋದು 1 ಪವರ್ಗದ ಮೊದಲನೇ ಅಕ್ಷರ, ಅದು ರ ಅಂತನ್ನೋದು ರ 2ನೇ ಅಕ್ಷರ. ಅವೆರಡನ್ನು ಸೇರಿಸಿಬಿಟ್ರೆ 1ನ್ನು 2ಕ್ಕೆ ಸೇರಿಸಿದ್ರೆ ಅದು 3 ಆಯಿತು. ಹೀಗೆ 3 ಒಂದು ಸಂಖ್ಯೆ ಸಿಕ್ತು, 4 ಇನ್ನೊಂದು ಸಂಖ್ಯೆ ಸಿಕ್ತು, 55 ಅಂತ ಮತ್ತೊಂದು ಸಂಖ್ಯೆ ಸಿಕ್ತು. ಹೀಗೆ 55 ಅಂತ ಅನ್ನೋದು ಕೊನೆಗೆ ಪ್ರಾಪ್ತವಾದದ್ದು. ಅದನ್ನು ಎಡಗಡೆಯಿಂದ ಓದಿಬಿಟ್ರೆ 55,043 ಅಂತ ಹೀಗಾಗ್ತದೆ. 5,543, 55,000 ಅಲ್ಲ, 5,543 ರೂಪಗಳು ಅದಂತ ಪ್ರಾಪ್ತ ಆಗ್ತವೆ. 5, 5, 4, 3. ಹೀಗೆ ಪ್ರದ್ಯುಮ್ನ ಅಂತ ಅನ್ನೋದ್ರಿಂದ ಸೂಚಿತ ಆಗುವಂಥ ಸಂಖ್ಯೆಗಳು ಎಷ್ಟು, ಅನಿರುದ್ಧ ಅನ್ನುವಂಥದ್ರಿಂದ ಸೂಚಿತ ಆಗುವಂಥ ಸಂಖ್ಯೆಗಳು ಈ ಮೊದಲಿನಂತೆ ಅಂತ ಹೀಗೆ ಅದನ್ನು ತಿಳ್ಕೊಳ್ಬೇಕು. ಪ್ರದ್ಯುಮ್ನ ಪ್ರಾಣಮಯನಾಗಿ ಪೂಜಿತನಾಗಿದ್ದಾನೆ, ಅನಿರುದ್ಧ ಅನ್ನಮಯನಾಗಿ ಪೂಜಿತನಾಗಿದ್ದಾನೆ ಅಂತ ಅವೆರಡು ರೂಪಗಳನ್ನು ಹೀಗೆ ಗಮನಿಸಬೇಕು ಅನ್ನೋರಿಗೆ 4ನೇ ಸಂಧಿಯ 13ನೇ ಪದ್ಯ ಅದು. ಹರಿಕಥಾಮೃತ ಸಾರದ ಒಟ್ಟಾರೆ ಪದ್ಯಗಳಲ್ಲಿ 89ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.